ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತೀರಾ ಸತೀಶ್ ಕಾಂಟ್ಯಾಕ್ಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಡೈರೆಕ್ಟರ್ ಆಫ್ ಟೆಲಿಕಾಂ ಕಡೆಯಿಂದ ಒಂದು ವೆಬ್ಸೈಟ್ನ ಲಾಂಚ್ ಮಾಡಿದರೆ tofcop ಅಂತ. ಈ ಒಂದು ವೆಬ್ಸೈಟ್ನ ಮುಖಾಂತರ ನಾವು ನಮ್ಮ ಒಂದು ಹೆಸರಲ್ಲಿ ಎಷ್ಟು ಸಿಮ್ ಕಾರ್ಡ್ ಇದೆ ಅಂತ ತಿಳ್ಕೊಬೋದು. ಹಾಗೆ ನಮ್ಮ ಒಂದು ಹೆಸರಲ್ಲಿ ನಾವು ಯಾವ್ದಾದ್ರು ಸಿಮ್ ಯೂಸ್ ಮಾಡ್ತಾ ಇರ್ಬೋದು, ಬೇರೆ ಯಾರಾದರೂ ಯೂಸ್ ಮಾಡ್ತಾರೆ ಅಂತ ಕೂಡ ತಿಳ್ಕೊಬೋದು. ನಮ್ಗೆ ಇಷ್ಟ ಇಲ್ಲ ಅಂದರೆ ಇದೇ ವೆಬ್ಸೈಟಲ್ಲಿ ಆ ಒಂದು ಸಿಮ್ನ ಬ್ಲಾಕ್ ಕೂಡ ಮಾಡ್ಬೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ಅದು ಹೇಗೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ನೀವು ಗೂಗಲ್ನ ಓಪನ್ ಮಾಡ್ಬೇಕಾಗುತ್ತೆ. ಗೂಗಲ್ ನಿಮಗೆ tofcop ಅಂತ ಸರ್ಚ್ ಮಾಡ್ಕೋಬೇಕಾಗುತ್ತೆ. ಅಥವಾ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಒಂದು ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಒಂದು ವೆಬ್ಸೈಟ್ಗೆ ಹೋಗ್ತೀರಾ. ಮೊದಲು ನಿಮಗೆ ವೆಬ್ಸೈಟ್ ಓಪನ್ ಆದಾಗ ಈ ರೀತಿ ಕಾಣ್ತಿದೆ. ಇಲ್ಲಿ ನಿಮಗೆ ನಂಬರ್ನ ಟೈಪ್ ಮಾಡ್ಕೊಬೇಕಾಗುತ್ತೆ. ನಂಬರ್ನ ಆಡ್ ಮಾಡ್ಕೊಂಡ್ಮೇಲೆ ರಿಕ್ವೆಸ್ಟ್ OTP ಅಂತ ಕೊಡಿ. ರಿಕ್ವೆಸ್ಟ್ OTP ಅಂದಮೇಲೆ ನಿಮಗೆ OTP ಬರುತ್ತೆ. OTP ಬಂದಮೇಲೆ ಇಲ್ಲಿ ವ್ಯಾಲಿಡೇಟ್ ಕೊಡಿ. ವ್ಯಾಲಿಡೇಟ್ ಕೊಟ್ಟಮೇಲೆ ನಾವು ನೋಡ್ತಾ ಇರ್ಬೋದು ನಿಮ್ಗೆ ಈ ರೀತಿ ಓಪನ್ ಆಗ್ತಿದೆ. ಇದೊಂದು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ವೆಬ್ಸೈಟ್ನ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಇದರಲ್ಲಿ ನಿಮ್ಮ ಒಂದು ಹೆಸರಲ್ಲಿ ಎಷ್ಟು ನಂಬರ್ ಇದೆ ಆ ಒಂದು ನಂಬರ್ ಇಲ್ಲಿ ಆಲ್ರೆಡಿ ಎಲ್ಲ ಬಂದಿದೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ. ಇವಾಗ ಇದರಲ್ಲಿ ನೀವು ಯಾವ್ದಾದ್ರು ಒಂದು ನಂಬರ್ನ ಯೂಸ್ ಮಾಡ್ತೀರಾ ಅಂದರೆ ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಆ ನಂಬರ್ ನೀವು ಯೂಸ್ ಮಾಡ್ತಾ ಇದ್ದೀರೋ ಇಲ್ಲ ನಾಟ್ ರಿಕ್ವೈರ್ಡ ದಿಸ್ ಇಸ್ ನಾಟ್ ಮೈ ನಂಬರ್ ಅಂತಲೂ ಕೂಡ ಕೊಡ್ಬೋದು. ಈ ರೀತಿ ಕೊಟ್ಟರೆ ರಿಪೋರ್ಟ್ ಕೊಟ್ಟರೆ ಆ ಒಂದು ನಂಬರು ಬ್ಲಾಕ್ ಆಗುತ್ತೆ. ಆದರೆ ಎಷ್ಟು ದಿವಸದಲ್ಲಿ ಬ್ಲಾಕ್ ಆಗುತ್ತೆ ಅಂತ ಮೆನ್ಷನ್ ಮಾಡಿಲ್ಲ. ಆ ಒಂದು ನಂಬರ್ ಬ್ಲಾಕ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಆ ಒಂದು ನಿಮಗೆ ರಿಪೋರ್ಟ್ ಕೊಟ್ಟ ಮೇಲೆ ನಿಮಗೆ ದಿವಸದಲ್ಲಿ ಆ ಒಂದು ನಂಬರ್ ಬ್ಲಾಕ್ ಆಗೋದು ಇಲ್ಲಿ ನಿಮಗೆ ಟ್ರ್ಯಾಕ್ ಆಪ್ಷನ್ ಕಾಣ್ತಿರೋದು. ಈ ಒಂದು ಟ್ರ್ಯಾಕ್ ಆಪ್ಷನ್ ನಿಮಗೆ ಗೊತ್ತಾಗುತ್ತೆ. ಅಥವಾ ನೀವೇನಾದರೂ ಒಂದು ಕ್ಯಾನ್ಸಲ್ನ ಮಾಡಬೇಕಂದ್ರೆ ಕೂಡ ನೀವು ಅಲ್ಲಿ ಕ್ಯಾನ್ಸಲ್ ಮಾಡ್ಕೋಬೋದು. ಅದೇ ನಿಮ್ಗೆ ಏನಾದರೂ ಈಗ ಇಲ್ಲಿ ಯಾವ್ದಾದ್ರು ನೀವು ಒಂದು ನಂಬರ್ನ ಇಷ್ಟಲ್ಲಿ ನೀವು ಯಾವ್ದಾದ್ರು ಯೂಸ್ ಮಾಡ್ತಾ ಇಲ್ವಾ, ಯಾವ್ದಾದ್ರು ಬೇರೆ ನೀವು ಇಲ್ಲಿ ಯೂಸ್ ಮಾಡ್ತಿರೋ ನಂಬರ್ ನಿಮ್ಗೆ ಗೊತ್ತಿರೋ ನಂಬರ್ ಅದನ್ನು ಸೆಲೆಕ್ಟ್ ಮಾಡಿ ರಿಪೋರ್ಟ್ ಕೊಡ್ಬೋದು. ಇಲ್ಲಾಂದರೆ ಇದಿಷ್ಟೇ ಇದನ್ನು ಲಾಗೌಟ್ ಕೊಟ್ಕೊಳ್ಳಿ. ನೋಡ್ತಾ ಇರೋದು ಇದಿಷ್ಟು ಒಂದು tofcopನ ವೆಬ್ಸೈಟ್ನ ಬಗ್ಗೆ ಆಗಿರುವಂಥ ಮಾಹಿತಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.